ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಎಸ್, ಫೈನಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು 445 ಕಿಲೋಮೀಟರ್ಸ್ ಇದೆ. 8 hours 30 minutes ತೋರಿಸಿದೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12 o'clock ಆಯಿತು. ಆಯಿತಾ? ಸೊ ಮೇನ್ಲಿ ಇಷ್ಟು ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಗೋಕ್ಕೆ ಕಾರಣ ಏನಂದರೆ, ಮಾರ್ನಿಂಗ್ ಅಂದರೆ ನಾವು ಹೋಗ್ತಿರೋ ಪ್ಲೇಸ್ಗೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 5-5:30 ಒಳಗಡೆ ಅಲ್ಲಿ ರೀಚ್ ಆದರೆ ಅಲ್ಲಿ ಬೆಸ್ಟ್ ವ್ಯೂ ನೋಡ್ಬೋದು, ಚೆನ್ನಾಗಿರುತ್ತೆ. ಸೊ ಅದರಿಂದ ಈ ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಗ್ತಿರೋದು. ಸೊ ಇಲ್ಲಿಂದ ಬಂದ್ಬಿಟ್ಟು 445 ಕಿಲೋಮೀಟರ್ಸ್ ಇದೆ. ಹೌದು, 8 hours ತೋರಿಸಿದೆ. 8 hours ಅಂದರೆ ಆಲ್ಮೋಸ್ಟ್ ಇವಾಗ 12 o'clock ಆಯ್ತಲ್ಲ. 12 o'clock ಮಾರ್ನಿಂಗ್ ಒಂದು 7-7:30 ರೀಚ್ ಆಗ್ತೀನಿ ಅಂತ ಅನ್ಕೋತಿದ್ದೀವಿ. ಸೊ ನೋಡೋಣ. ಫಸ್ಟ್ ಇವಾಗ ಬೊಮ್ಮನಹಳ್ಳಿಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಾನಿರೋ ಏರಿಯಾದಿಂದ ಬೊಮ್ಮನಹಳ್ಳಿಗೆ ಒಂದು 5 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಂದ ಯಾವ ರೂಟ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಏನಾಯ್ತು ಗೊತ್ತಾ, ಬೈಕ್ ಸ್ಟಾಪ್ ಆಗೋಯ್ತು. ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಮೇನ್ ಒಂದು 10 ಕಿಲೋಮೀಟ್ರ್ ಕೂಡ ಬಂದಿಲ್ಲ, ಎಷ್ಟು 2 ಕಿಲೋಮೀಟರ್ಗೆ ಬೈಕ್ ಸ್ಟಾಪ್ ಆಗೋಯ್ತು. ಏನಪ್ಪ ಈ ರೈಡ್ ಹೆಂಗೆ ಮಾಡ್ಬೇಕಂತ ತುಂಬ ಯೋಚನೆ ಮಾಡಿದೆ. ಸೊ ಏನು ಪ್ರಾಬ್ಲಮ್ಸ್ ಇಟ್ಕೊಂಡು ರೈಡ್ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಸೊ ಆ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಾಗತ್ತೆ, ನಿಮ್ಮ ಮುಂದೆ ನೋಡಿ. ಒಳ್ಳೆ ಕತೆ ಆಯಿತು ಗುರು. ರಾತ್ರಿ ಟೈಮಲ್ಲಿ ನಾನು ಬೇರೆ ತಪ್ಪು ಮಾಡಿಬಿಟ್ಟೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ತಪ್ಪು ಮಾಡಿದೆ. ಫುಲ್ ಟ್ಯಾಂಕ್ ಅಂದರೆ ಫುಲ್ ಇದ್ರ ಮೇಲೆ ಬಂದುಬಿಟ್ಟಿದೆ. ಸೊ ಏರ್ ಇಳ್ಕೊಳ್ಳುತ್ತೆ. ಏರ್ ಇಟ್ಕೊಂಡ್ರೆ ಅದು ಗಾಡಿ ಆಟೋಮೆಟಿಕ್ ಸ್ಟಾಪ್ ಆಗೋಗುತ್ತೆ. ಸೊ ಅದರಿಂದ ಬಾಟ್ಲಲ್ಲಿ ಪೆಟ್ರೋಲ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ನೋಡೋಣ ಏನಾಗತ್ತೆ ಅಂತ. ಈ ಟೈಮಲ್ಲಿ ಏನಿದು ತಪ್ಪು. ಪೆಟ್ರೋಲ್ ರಿಮೂವ್ ಮಾಡಾಯ್ತು. ಸೊ ತೋಗಿನಲ್ಲ ಸಾಲ ಅಂತ. ಹಾಂ, ಇದು ಆನ್ ಆಫ್ ಇದೆ. ಇಟ್ಲಾ ಹಾಂ. ಸೊ ಅದಕ್ಕೆ ಈ ಥರ ಏನು ಪ್ರಾಬ್ಲಮ್ನ ನೀವು ಫೇಸ್ ಮಾಡಬಾರ್ದು ಅಂದರೆ, ನೆಕ್ಸ್ಟ್ ಟೈಮ್ ಏನಾದರೂ ಲಾಂಗ್ ಡ್ರೈವ್ ಹೋದಾಗ ಎಲ್ಲೇ ಹೋಗಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸುವಾಗ ಸ್ವಲ್ಪ ಕಡಿಮೆ ಪೆಟ್ರೋಲ್ನ ಹಾಕ್ಸಿ. ಅಂದರೆ ಇಷ್ಟು ಸ್ವಲ್ಪ ಕಡಿಮೆ ಇದ್ದಂಗೆ ಹಾಕ್ಸಿ. ಇಲ್ಲಾಂದರೆ ಏರ್ ಲಾಕ್ ಆಗುತ್ತೆ. ಏರ್ ಲಾಕ್ ಆದರೆ ನಿಮಗೆ ಪೆಟ್ರೋಲ್ ಫ್ಲೋ ಆಗಲ್ಲ. ಸೊ ಆ ಕಾರಣದಿಂದಾನೇ ಬೈಕ್ ಸ್ಟಾಪ್ ಆಗೋದು. ಇದೊಂದು ರೀಸನ್ದಿಂದ 3 ಸತಿ ಬೈಕ್ ಸ್ಟಾಪ್ ಆಯಿತು. ಕೊನೆಯಲ್ಲಿ ನನ್ಗೆ ಗೊತ್ತಾಯ್ತು ಅವಾಗ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅವಾಗ ರೆಕ್ಟಿಫೈ ಆಯಿತು. ಸೊ ಆವಾಗಿಂದ ಯಾವುದು ಪ್ರಾಬ್ಲಮ್ ಬರಲಿಲ್ಲ. ಸದ್ಯಕ್ಕೆ ಜಸ್ಟ್ ಇಲ್ಲಿ ಟೀ ಕುಡಿಯೋಣ ಅಂತ ಜಸ್ಟ್ ನಿಲ್ಲಿಸಿದ್ದು. ಇಲ್ಲ ಒಂದು 20 ನಿಮಿಷ ಆಗೋಯ್ತು. ಸೊ ಇನ್ನು 380 ಕಿಲೋಮೀಟರ್ಸ್ ಇದೆ. ಜಸ್ಟ್ ಇವಾಗ 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ಇನ್ನು 6 hours 54 minutes ತೋರಿಸಿದೆ. ನೋಡೋಣ ಎಷ್ಟು ಬೇಗ ಹೋಗ್ತೀವೋ ಎಷ್ಟು ಬೇಗ ಹೋದ್ರೆ ಅಷ್ಟು ಚೆನ್ನಾಗಿರೋ ವ್ಯೂನ ನೋಡ್ಬೋದು. ಮಾತಾಡೋಕ್ಕೂ ಆಗ್ತಿಲ್ಲ, ಫುಲ್ಲು ಒಳಗಡೆ ಹಾಕಿದ್ದೀನಿ. ಓಕೆ, ಹೋಗೋಣ. ಓಕೆ,
ಲೆಟ್ಸ್ ಗೋ. ಶ್ರೀರಾಮ್ ಕಾಂಡಿಮೆಂಟ್ಸ್ ಚೆನ್ನಾಗಿರೋ ಟೀ ಕೊಟ್ಟರು. ಓಕೆ ಹಾಂ ಓಕೆ ಸ್ಟಾರ್ಟ್ ಆಗ್ತಾ ಇದ್ದೀವಿ. ತುಂಬ ಚಳಿ ಆಗ್ತಿತ್ತು, ಸೊ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಹೈವೇ ಹತ್ತುತ್ತಾ ಇದ್ದೀವಿ. ಹೌದು ಬ್ರೋ, ಹಬ್ಬ ತುಂಬ ಹೈಟಲ್ಲಿದೆ ಹೈವೇ. ಇದು ಬಂದ್ಬಿಟ್ಟು ಹೆಸರು ಮಾತಾಡೋದು NH48 NH48 ಇದು. ಸೊ ಹಿಂಗೆ ಕಂಟಿನ್ಯೂಸ್ ಆಗಿ ತುಂಬ ಹೋಗಬೇಕು. ಒಂದು 100 ಕಿಲೋಮೀಟ್ರ್ ಆದರೆ 106 ಕಿಲೋಮೀಟ್ರಿಗೆ ಮತ್ತೆ ಡೈರೆಕ್ಷನ್ ಇರುತ್ತೆ, ಲೆಫ್ಟ್ ಡೈರೆಕ್ಷನ್ ಇರುತ್ತೆ. ಸೊ ಇಷ್ಟೆಲ್ಲ ಚಳಿಯಲ್ಲಿ ಹೋಗ್ಬೇಕಾ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಆ್ಯಕ್ಚುಲಿ ಎಸ್, ಒಳ್ಳೆ ವ್ಯೂನ ನೋಡ್ಬೇಕಂದ್ರೆ ಈ ಟೈಮ್ಗೆ ಹೋದ್ರೆ, ಅಂದರೆ ಇವಾಗ ನಮ್ಮ ಪ್ಲೇಸನ್ನು ಬಿಟ್ಟು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ನ ನೋಡ್ಬೋದು. ಸೊ ಅದಕ್ಕೋಸ್ಕರ ಹೋಗ್ತಿದ್ವಿ ಬಿಟ್ಟು ಬೇರೇನಿಲ್ಲ. ಇನ್ನು 6 hours 53 minutes ಇದೆ. Straight from the top, and I'm hating the slack. Couple man stand around like they hate in the gaff. Please stop talking that trash, cause the vibes in the front all the way to the back. On the track, on my face to the back like I'm taking a slap. I need a drink but it's straight from the tap, and I'm hating the slack. Couple man stand around like they hate in the gaff. Please stop talking that trash, cause the vibes in the front all the way to the back.
bass on the track, on my face to the back like I'm taking a slap. I need a drink, but it's straight from the tap. And I'm hating the slack, couple man stand around like they hate in the gaff. Please stop talking that trash, cause the vibes in the front all the way. అవునవును ಯಾವ ರೋಡ್ ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಗೂಗಲ್ ಮ್ಯಾಪ್ಸು ಯಪ್ಪ ನಾವು వచ్చినప్పుడు దూరం ఇరిపోతున్నా అయ్యో నా మధ్య దూరం ఇది బ్రో ఓ మై గాడ్ ಅಯ್ಯೋ 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 ಖರಾಬಾಗಿದೆ అవును ఓ ఇంకా బాగానే ఉన్నాం కదా స్వామి యూ కంఫర్టబుల్ ఈజ్ ఎవ్రీథింగ్ ಓಕೆ 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 ಬಂದುಬಿಟ್ವಿ ಯಾರು ಇಲ್ಲ ಗುರು ಅಯ್ಯೋ 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 ನಾನು ಅಯ್ಯೋ ಖರಾಬಾಗಿದೆ ಪ್ಲೇಸ್ ಇದು ಅಯ್ಯೋ ಓದ್ದು ನೋ ಫುಲ್ ಟಾಪ್లో ఉన్నా ఓ హెవీ టాప్లో ఉన్నాం నో ఓ మై గాడ్ వాటర్ సౌండ్ వస్తుంది అవటాలి ఇంకా మనకి వినిపిస్తానులా ಸೊ ನಿಮ್ಗೆಲ್ಲ ಕಾಣಿಸ್ತಾ ಇರ್ಬೋದು ಕೆಳಗಡೆ ಹೋಗೋದು ಕೆಳಗಡೆ ಹೋಗೋದು ಹೆಂಗಂತ ನಿಲ್ಬಿಡಿ ಪೋಗೋಸ ಪೈಕಿ ಬನ್ನ 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 ಹೆಲ್ಮೆಟ್ಲು ಸೈಡ್ಲಾಗ ಏನವಾ ಈ ಬ್ಯಾಗನ್ನು ಎತ್ಕೊನಲ್ಲ ಓ ಆತಾಗ ಎತ್ಕೊಂಬರಲ್ಲ ಓ ಚಾರ್ಜರ್ ಎಲ್ಲ ಇಲ್ಲಿ ಟಿಕೆಟ್ ಇಷ್ಟಲ್ಲ 20 ರೂಪೀಸ್ చేతిలో రాకెత్తండి నంబర్ చెప్పరా K51 K51 HG 0882 రీచ్ అయిపోయింది చెయ్యి ಕೊನೆಗೆ ರೀಚ್ ಆದ್ವಿ ಫಾಲ್ಸ್ಗೆ ಪ್ಲೇಸು ನೋಡೋಕೆ ಮಾತ್ರ ಖರಾಬಾಗಿದೆ ಸೊ ತೋರಿಸ್ತೀನಿ ವೆಯ್ಟ್ ಮಾಡಿ ಆ ಕಡೆ ಎಲ್ಲ ಫುಲ್ ಬೆಟ್ಟದ ಕೆಳಗಡೆ ಅಲ್ಲಿ ನೋಡಿದ್ರೆ ಏನು ಕಾಣಿಸಲ್ಲ ಅವರು ಗೇಮ್ಸ್ ಗುಡ್ನೆಸ್ ಕ್ರೇಜಿ ನೋಡೋಕೆ ಫುಲ್ ಎಕ್ಸೈಟ್ಮೆಂಟ್ ಇದೆ ಬಾ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇರ್ಬೋದು ಕ್ರೇಜಿ ವ್ಯೂ ಬಾ 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 ಪಾಂಚ ಬಾ 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 ಕ್ರೇಜಿ ಆಗಿದೆ పాచ్ అనుకుంటా ఇదే లాస్ట్ పాయింట్ స్విమ్మింగ్ ఏం లేదా ಕ್ರೇಜಿ ನೋಡಕ್ಕಂತೂ ಯಬ್ಬಾ ಖರಾಬ್ ಆಗಿದೆ ಬಾ ಏನು ಬೆಟ್ಟ ಇದೆ ಎಲ್ಲ ಗೂಸ್ ಬಂಪ್ಸ್ ಬರ್ತಿದೆ ಪ್ರಾಮಿಸ್ ಸೂಪರ್ ಆಗಿದೆ ವ್ಯೂ ಮಾತ್ರ
ಸೊ ಸಿಂಪಲ್ಲಾಗಿ ಏನು ಹತ್ಕೊಂಡಿಲ್ಲ, ಸುಮ್ಮನೆ ಬಟ್ಟೆ ಹಾಕ್ಕೊಂಡಿದ್ವಿ ಈಜಾಡ್ಬೇಕಂತ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೇ ವ್ಯೂ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಕೆಳಗಡೆ ಹೆಂಗೆ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ. ಬಾ 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 ಅದು మన ఊర్లో 2 బకెట్ నీళ్ళు పోతే అట్టుందా అట్లా దానికి మనం పెచ్చగా పోతుంటే ఇది చూడరా అనమాట. ಇದು ಇವಾಗ ತೋರಿಸ್ತೀನಿ. ಅದು ಅದು ಆ್ಯಕ್ಚುಲಿ ಚೆನ್ನಾಗಿರೋದು. ಸಿ ಬಾ 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 ಇಲ್ಲಿಂದ ನೋಡಿ ವ್ಯೂ ನಿಮ್ಗೆ ಗೊತ್ತಾಗತ್ತೆ. ಕ್ರೇಜಿ ಅಂತ ಹೇಳ್ಬೋದು. ವಾ ನಮ್ಮ ಪಾಪದವ್ರಿಗೆ ಬಂದೆವು. ಬಾ 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 ಈ ಬೆಟ್ಟ ನೋಡ್ಬೇಕಾ? ಅಲ್ಲಿ ಕಾಣಿಸ್ತಿರೋ ಬೆಟ್ಟ. ಅಲ್ಲಿ ಕಾಣಿಸ್ತಿರೋ ಬೆಟ್ಟ ಹೆಂಗಿದೆ ಗೊತ್ತಾ? ಒಂದು ಟವರ್ ರೀತಿ ಇದೆ, ಅಷ್ಟು ದಪ್ಪ ಅಷ್ಟು ಉದ್ದ ಇದೆ. ಆ ನೀರು ಎಲ್ಲಿಂದ ಬರ್ತಿದೆಯೋ ಗೊತ್ತಾಗ್ತಿಲ್ಲ. ಕ್ರೇಜಿ ಇದೆ ಪ್ರಾಮಿಸು. ನೋಡೋಕ್ಕಂತೂ ಹೈಲೈಟ್ ಇದೆ. ನಾವು ಒಳಗಡೆ ಬಿಡ್ತಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವ್ರು ಬಿಡ್ತಾ ಇಲ್ಲ. ಇಳಿದ್ರೆ ಮತ್ತೆ ಹತ್ತಕ್ಕಾಗಲ್ಲ, ತುಂಬ ಆಳ ಇದೆ. ಯಪ್ಪ. ಹಾಯ್ ಚೈತನ್ಯ. ಹಾಯ್ ಹಾಯ್ ಚೈತನ್ಯ. ಹಾಯ್ ಚೈತನ್ಯ. ಚೈತನ್ಯ ರಾರ ರೇ ಚೈತನ್ಯ ರಾರ ಎಲ್ರಾ ಲೇ ಚೈತು. ಜಸ್ಟ್ ಇವಾಗ ಫಾಲ್ಸ್ ನೋಡಿಕೊಂಡು ಸೊ ರಿಟರ್ನ್ ಹೋಗ್ತಿದ್ದೀವಿ. ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಬಟ್ ನೀರೊಳಗಡೆ ಹೋಗಕ್ಕೆ ಬಿಡಲ್ಲ ಅಷ್ಟೇ. ಮೇಲಿಂದ ನೋಡ್ಬೋದು, ವ್ಯೂ ಪಾಯಿಂಟ್ ಇರುತ್ತೆ. ಒಂದು 4 ವ್ಯೂ ಪಾಯಿಂಟ್ ಇರುತ್ತೆ. 4 ವ್ಯೂ ಪಾಯಿಂಟಲ್ಲಿ ನೋಡ್ಬೋದು. ಸೊ ಆ ವ್ಯೂ ಪಾಯಿಂಟ್ನ ನೀವು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಆನ್ ಚೆಕ್ ಇಟ್ ಔಟ್.